ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಇವತ್ತು ಡಿಸೆಂಬರ್ 27ನೇ ತಾರೀಕು ಒಂದು ಗಡುವು ಕೊಡಲಾಗಿತ್ತು ಮತ್ತು ಕರ್ನಾಟಕ ಸರ್ಕಾರ ಕೂಡ ನಾಮಫಲಕಗಳಲ್ಲಿ 65% ಕನ್ನಡದಲ್ಲಿರಬೇಕು ಅನ್ನುವಂತಹ ಒಂದು ಆದೇಶ ಇದೆ. ಆದರೆ ಇದೀಗ ಎಲ್ಲ ಕಡೆ ಕನ್ನಡ ಹೊರತುಪಡಿಸಿ ಆಂಗ್ಲ ಭಾಷೆ, ಬೇರೆ ಭಾಷೆಗಳನ್ನೇ ಬಳಸಲಾಗ್ತಾ ಇದೆ ಅಂತ ಹೇಳಿ ಕರವೇ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಅನೇಕ ಕಡೆ ಇಂಗ್ಲೀಷ್ ನಾಮಫಲಕಗಳು ಹಾಕಿದ್ದನ್ನು ಧ್ವಂಸಗೊಳಿಸಿ ಪ್ರತಿಭಟನೆ ಮಾಡಿದ್ದಾರೆ. ಭಾರೀ ಗದ್ದಲವೆಬ್ಬಿಸಿದ್ದಾರೆ ಪ್ರತಿಭಟನಾಕಾರರು. ಇಂಗ್ಲೀಷ್ ನಾಮಫಲಕಗಳನ್ನು ಕಿತ್ತು ಕರವೇ ಕಾರ್ಯಕರ್ತರ ಆಕ್ರೋಶ. ಇಲ್ಲ ಅಂದ್ರೆ ಕನ್ನಡ ಹಾಕಲ್ಲ ಅನ್ನೋದಾದ್ರೆ, ಕನ್ನಡ ಮಾತಾಡಲ್ಲ ಅನ್ನೋದಾದ್ರೆ ಅವರು ಇಲ್ಲಿ ಇರಕ್ಕೆ ಬಿಡಲ್ಲ. ಹಾಗಾಗಿ ಯಾವುದೇ ಮಾರ್ವಾಡಿಗಳಿರ್ಬೋದು, ಸಿಂಧಿಗಳಿರ್ಬೋದು, ಗುಜರಾತಿಗಳಿರ್ಬೋದು, ಹಿಂದಿ ರಾಜ್ಯಗಳಿಂದ ಬಂದಂಥವ್ರಿರ್ಬೋದು, ನೀವು ವ್ಯಾಪಾರ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ವ್ಯಾಪಾರ ಮಾಡಿ ಬದುಕಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ನಾಡಿನ ಭಾಷೆ ಕನ್ನಡ, ನಮ್ಮ ನೆಲದ ಭಾಷೆ ಕನ್ನಡ. ಕನ್ನಡ ಭಾಷೆಯನ್ನು ಬಳಸಬೇಕು, ಕನ್ನಡದ ಭಾಷೆಯಲ್ಲಿ ಮಾತಾಡಬೇಕು, ಕನ್ನಡದ ನಾಮಫಲಕ ಹಾಕಬೇಕು, ಕನ್ನಡಿಗರಾಗಿ ಬದುಕಬೇಕು. ಇಲ್ಲದೆ ಹೋದರೆ ಓಕೆ, ಹಲವು ಕಡೆ ಒಂದು ರೀತಿಯಲ್ಲಿ ಪ್ರತಿಭಟನೆ ಹಿಂಸಾರೂಪಕ್ಕೂ ಕೂಡ ತಿರುಗಿದೆ. ಒಂದು ರೀತಿಯಲ್ಲಿ ಆಕ್ರೋಶ ಹೊರ ಹಾಕಿದ್ದಾರೆ. ಕೆಲವು ಕಡೆ ಎಲ್ಲ ಹರಿದು ಹಾಕಿ ಮತ್ತೊಂದೆಲ್ಲ ಮಾಡಿ ಓಡದು ಹಾಕಿ ಎಲ್ಲ ಮಾಡಿದ್ದಾರೆ. ನಿಜ, ಒಂದು ಕಡೆ ಏನಪ್ಪ ಅಂತಂದರೆ ಯಾವುದೇ ರಾಜ್ಯದ ಜನ ಎಲ್ಲಿ ಬೇಕಿದ್ರೂ ಬರ್ಬೋದು. ಇಲ್ಲಿ ತನಕ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಒಂದು ಬಿಸ್ನೆಸ್ ಮಾಡೋಂಗಿರಲಿಲ್ಲ. ಅದು ಬಿಟ್ಟು ಎಲ್ಲ ಕಡೆ ಹೋಗ್ಬೋದಾಗಿತ್ತು. ಆರ್ಟಿಕಲ್ 370 ಬಂದ ನಂತರ ಅದು ಕೂಡ ಇನ್ನು ಎಲ್ರಿಗೂ ಅವಕಾಶ ಇರುತ್ತೆ. ಕನ್ನಡವನ್ನು ಬಳಸಿ ಅಂತ ಇದು ಹೇಳಿ. ಭವಿತ್ ಇದೀಗ ಅಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಭವಿತ್, ಅಲ್ಲಿ ಮೇಲ್ಗಡೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕಟ್ಔಟ್ಗಳನ್ನೆಲ್ಲ ಹರಿದು ಹಾಕ್ತಾ ಇದ್ದಾರೆ. ಎಸ್ ಭವಿತ್, ಏನಾಗ್ತಾ ಇದೆ ಅಲ್ಲಿ? ಶೆಟ್ಟಿ ನೋಡ್ತಾ ಇದ್ದೀರಾ ನನ್ನ ಹಿಂಭಾಗದಲ್ಲಿ ಯಾವ ರೀತಿಯಾಗಿ ಆಂಗ್ಲ ಭಾಷೆಯ ಪದ ಬಳಕೆ ಎಲ್ಲೆಲ್ಲಾಗಿದೆ, ಎಲ್ಲೆಲ್ಲೇ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ಮಾಲ್ ಆಫ್ ಏಷ್ಯಾ ಸೇರಿದಂತೆ ಎಲ್ಲವನ್ನು ಕೂಡ ಹರಿದಾಕುವಂಥ ಕೆಲಸ ಕನ್ನಡ ಪರ ಸಂಘಟನೆಗಳು ಹಾಗೂ ಸದಸ್ಯರ ಜೊತೆಗೆ ಆಗ್ತಾ ಇದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ದ ವರ್ಲ್ಡ್ಸ್ ಬೆಸ್ಟ್ ವೈಟ್ಸ್ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಇಂಗ್ಲೀಷ್ನಲ್ಲಿ. ಆಂಗ್ಲ ಭಾಷೆಯ ಪದ ಬಳಕೆ ಅಲ್ಲಿನ ಸಂಘಟನೆಯ ಕಾರ್ಯಕರ್ತರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಇವರೆಲ್ಲರೂ ಕೂಡ ಹೋಗಿದ್ದಾರೆ. ಮತ್ತೊಂದು ಕಡೆ ಬನ್ನಿ, ನಮ್ಮ ಕ್ಯಾಮ್ರಾ ಪರ್ಸನ್ ಕೃಷ್ಣ ತೋರಿಸ್ತಾರೆ ನಿಮಗೆ. ಇಲ್ಲಿ ಪೊಲೀಸ್ನವ್ರು ಇದ್ದರೂ ಕೂಡ, ಪೊಲೀಸ್ ಇಲಾಖೆಯ ಬಿಗಿ ಬಂದೋಬಸ್ತ್ ಇದ್ದರೂ ಕೂಡ ಬಿಡ್ತಾ ಇಲ್ಲ. ಕಾರಣ ಕನ್ನಡಕ್ಕಾಗಿ ಮಾತ್ರ. ನೋಡಿ, ಕೆಳಗಿಂದ ಮೇಲ್ಗಡೆಯಿಂದ ಎಷ್ಟೇ ಬಲವಂತ ಮಾಡಿದ್ರೂ ಕೂಡ ಅವ್ರು ಬರ್ತಾ ಇಲ್ಲ. ಆಂಗ್ಲ ಭಾಷೆಯನ್ನು ಹರಿಯುವಂಥ ಕೆಲಸ ಆಗ್ತಾ ಇದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸ್ನವರು ಎಷ್ಟೇ ಮನವೊಲಿಸುವಂಥ ಕೆಲಸ ಮಾಡಿದ್ರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಆಂಗ್ಲ ಭಾಷೆಯನ್ನು ಹರಿಯುವಂಥ ಕೆಲಸ ಆಗ್ತಾ ಇದೆ. ಕನ್ನಡ ಪರ ಸಂಘಟನೆ ಕೂಡ ಇಲ್ಲಿ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಆಂಗ್ಲ ಭಾಷೆ ಎಲ್ಲೆಲ್ಲಿದೆ ಅದೆಲ್ಲವನ್ನು ಕೂಡ ಹರಿಯುವಂಥ ಕೆಲಸ, ಮತ್ತು ಕಲ್ಲು ಹೊಡಿತಾ ಇದ್ದಾರೆ. ಎಲ್ಲೇ ಬೋರ್ಡ್ ಕಂಡ್ರೂ ಕೂಡ, ದೊಡ್ಡ ದೊಡ್ಡ ಬ್ಯಾನರ್ ಕಂಡ್ರೂ ಕೂಡ ಅಲ್ಲಿಗೆ ಕಲ್ಲು ಹೊಡೆಯುವಂಥ ಕೆಲಸ ಆಗ್ತಾ ಇದೆ. ಪೊಲೀಸ್ ಸಿಬ್ಬಂದಿ ಎಷ್ಟೇ ಬಲವಂತ ಮಾಡಿದ್ರು, ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಕಾರಣ ಕನ್ನಡಕ್ಕಾಗಿ ಮಾತ್ರ, ಕನ್ನಡದ ಉಳಿವಿಗಾಗಿ ಮಾತ್ರ ಇವತ್ತು ನಾವು ಕನ್ನಡ ಬಳಸಿ ಅಂತ, ಕನ್ನಡ ಪದ ಬರೇರಿ ಅಂತ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿ ಯಾಕೆ ಬಂತು? ಈ ಹಿಂದೆ ಇದ್ದಂಥ ಹೋರಾಟದ ಪರಿಸ್ಥಿತಿ ಯಾವ ರೀತಿ, ಈಗ ನಡೆಯುವಂಥ ಹೋರಾಟದ ತೀವ್ರತೆ ಯಾವ ರೀತಿ ಇದೆ? ಈ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತಾ ಅಥವಾ ವಶಪಡಿಸ್ಕೊಳ್ಳೋದೇ ಒಂದು ಕಾಮನ್ ಆಗಿಬಿಟ್ಟಿದೆಯಾ? ಅದೊಂದು ರೀತಿಯಲ್ಲಿ ಅಭ್ಯಾಸ ಆಗಿದೆಯಾ? ಪ್ರತಿಭಟನೆ ಮಾಡೋಕ್ಕೆ ಬರೋದು, ಇವರು ಬಸ್ಸಲ್ಲಿ ತುಂಬಿಕೊಂಡು ಹೋಗೋದು, ಇದೇ ಆಗ್ತಾ ಇದೆಯಾ? ಯಾವುದಕ್ಕೂ ಕೂಡ ಉತ್ತರ ಸಿಗ್ತಾ ಇಲ್ವಾ? ಈ ಬಗ್ಗೆ ಸರ್ಕಾರ 65ರಿಂದ 80% ಕನ್ನಡ ಪದ ಬಳಕೆ ಬಳಸೋದಕ್ಕೆ ಅವಕಾಶ ಕೊಟ್ಟರೂ ಕೂಡ ಯಾಕೆ ಆಂಗ್ಲದ ಮೊರೆ ಹೋಗ್ತಿದ್ದಾರೆ, ಬೇರೆ ಭಾಷೆಯ ಮೊರೆ ಹೋಗ್ತಿದ್ದಾರೆ? ಕನ್ನಡಿಗರು ವಿಶಾಲ ಹೃದಯದವರು, ಎಲ್ಲವನ್ನು ಕೂಡ ತುಂಬಿಕೊಂಡು ಬೇರೆಯವರಿಗೆ ಸಪೋರ್ಟ್ ಕೊಡ್ತಾರೆ ಅನ್ನುವಂಥ ಕಾರಣಕ್ಕೆ ಕಾದೋಡಬೇಕಾಗುತ್ತೆ ಸರ್ಕಾರ. ಈ ಪ್ರತಿಭಟನೆಯನ್ನು ಮಾಡಿದ ಮೇಲೆ ಯಾವ ರೀತಿ ಎಚ್ಚೆತ್ತುಕೊಂಡು ಕಟ್ಟುನಿಟ್ಟಾದ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಜಯಪ್ರಕಾಶ್ ಶೆಟ್ಟಿ. ಓಕೆ, ನೀವು ಗಮನಿಸ್ತಾ ಇದ್ದೀರಾ. ಆದರೆ ಒಂದು ಪ್ರತಿಭಟನೆಗಳು ಹಿಂಸಾತ್ಮಕ ರೀತಿಯಲ್ಲಿ ಒಡೆದಾಕುವಂಥ ರೀತಿಯಲ್ಲಿ ಖಂಡಿತವಾಗ್ಲೂ ಇರಬಾರ್ದು. ಏನಿದೆಯೋ ತಮ್ಮ ವಿಚಾರಗಳನ್ನು ಹೇಳುವಂಥದ್ದಾಗಿರಬೇಕು. ಅದಕ್ಕೆ ಅದರದ್ದೇ ಆದಂಥ ಮಾರ್ಗ ಇದೆ. ಯಾವತ್ತೂ ಕೂಡ ಕನ್ನಡ ನಾಡಿರ್ಬೋದು, ಇಡೀ ಭಾರತ ದೇಶದಲ್ಲಿ ಹಿಂಸಾತ್ಮಕ ರೂಪದಲ್ಲಿ ಯಾವುದನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡಬಾರ್ದು. ನಿಜ 65% ಕನ್ನಡದಲ್ಲಿ ಇರಬೇಕು ಅನ್ನೋಂಥದ್ದು ಇವನ್ ಸರ್ಕಾರಿ ಆದೇಶ ಕೂಡ ಇದೆ.
ಸರ್ಕಾರಿ ಆದೇಶ ಕೂಡ ಇದೆ ಕನ್ನಡಮಯವಾಗಿರಬೇಕು ಅನ್ನುವಂಥದ್ದು. ಹಾಗಂತ ಇಂಗ್ಲೀಷು ಹಿಂದಿ ಹಾಕಬಾರ್ದು ಅಂತ ಖಂಡಿತವಾಗ್ಲೂ ಅಲ್ಲ. ಭಾಷಾ ಕಲಿಕೆ ಕಷ್ಟ ಆಗ್ಬೋದು ಆರಂಭದಲ್ಲೇ ಕೂಡ, ಆದರೆ ಅದಕ್ಕಿಂತ ಹೆಚ್ಚಾಗಿ ಕನ್ನಡಿಗರೇನಾಗ್ಬಿಟ್ಟಿದ್ದೀವಿ, ನಮ್ಮ ಸ್ಮಾರ್ಟ್ನೆಸ್ ಸ್ವಲ್ಪ ಜಾಸ್ತಿ. ನಾವು ಅವರ ಭಾಷೆ ಕಲಿತು ಅವ್ರ ಜೊತೆ ಅದೇ ಭಾಷೆಯಲ್ಲಿ ಮಾತಾಡ್ತಾ ಇರ್ತೀವಿ. ನಾವು ಕನ್ನಡದಲ್ಲಿ ಮೊದಲು ಮಾತಾಡಲಿಕ್ಕೆ ಕಲಿಬೇಕು. ಆಗ ತನ್ನಿಂತಾನೇ ಉಳಿದವರು ಕೂಡ ಆ ಭಾಷೆಯಲ್ಲೇ ಮಾತಾಡುವಂಥ ಪ್ರಯತ್ನಗಳಾಗುತ್ತೆ. ಹಿಂಸಾಕೃತ್ಯಗಳಲ್ಲಿ ಯಾರು ಕೂಡ ತೊಡಗಬಾರ್ದು. ಎಲ್ಲ ಪ್ರತಿಭಟನೆ ಕೂಡ ಇಲ್ಲಿ ಎಂತೆಂಥ ಪ್ರತಿಭಟನೆಗಳಾಗಿದೆ, ಹಿಂಸಾತ್ಮಕ ಪ್ರತಿಭಟನೆಗಳು ಆಗಿದೆ, ದೇಶದಲ್ಲಿ ಅಹಿಂಸಾತ್ಮಕ ಪ್ರತಿಭಟನೆಗಳು ಆಗಿದೆ. ಆದರೆ ಯಾವತ್ತೂ ಕೂಡ ವಿಚಾರವನ್ನು ಮಂಡನೆ ಮಾಡೋದಕ್ಕೆ ಹಿಂಸಾತ್ಮಕ ರೂಪವನ್ನೇ ಪಡೆಯಬೇಕು ಅಂತೇನಿಲ್ಲ. ಯಾವುದೇ ವಸ್ತುಗಳನ್ನು ನಾಶ ಮಾಡುವಂಥದ್ದು, ಹೊಡೆದಾಕುವಂಥದ್ದು ಅದು ಯಾವತ್ತೂ ಆಗಬಾರ್ದು. ಅದನ್ನು ಕನ್ನಡ ಸಂಘಟನೆಗಳು ಕೂಡ ಗಮನ ಹರಿಸಬೇಕು. ನಮಗೇನು ಬೇಕಿರುವಂಥದ್ದು ಕನ್ನಡವನ್ನು ಬಳಸಿ ಅನ್ನುವಂಥದ್ದು. ಕನ್ನಡ ಬಳಸಿ ಅನ್ನುವಂಥದ್ದು ಮೊದಲಿಗೆ ನಾವು ಎಷ್ಟು ಬಳಸ್ಕೊಳ್ತೀವಿ ಅನ್ನೋ